ರಾಜೀನಾಮೆ ಬೆಳಗ್ಗೆಯೇ ಫಿಕ್ಸ್ ಆಗಿತ್ತ? ಇವತ್ತು ಬೆಳಗ್ಗೆ ರಾಜಣ್ಣ ಬಳಿ ಸ್ಪಷ್ಟನೆ ಕೇಳಿದ್ದ ಸಿದ್ದರಾಮಯ್ಯ. ಏನಯ್ಯ ಅದು, ಏನು ಹೇಳಿಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕೇಳಿದ್ರಂತೆ. ಆ ರೀತಿ ಏನೂ ಹೇಳಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ರಂತೆ KN ರಾಜಣ್ಣ. ತಪ್ಪು ಹೇಳಿಕೆ ಕೊಟ್ಟಿಲ್ಲ, ಆದರೂ ಮುಜುಗರದಲ್ಲಿ ಹೇಳಿ ಎಂದಿದ್ದ ರಾಜಣ್ಣ. ನಂಗೇನು ಗೊತ್ತಿಲ್ಲಪ್ಪ, ಹೈಕಮಾಂಡ್ ಏನ್ ಹೇಳುತ್ತೆ ನೋಡು ಅಂತ ಸಿಎಂ ಕೈ ಚೆಲ್ಬಿಟ್ಟಿರ್ತಾರೆ. ಇದಾಗಿ ಕೆಲವೇ ಗಂಟೆಗಳಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ರಾಜಣ್ಣ. ಹಾಗಾದ್ರೆ ಬೆಳಗ್ಗೆನೆ ಫಿಕ್ಸ್ ಆಗಿತ್ತ ರಾಜೀನಾಮೆ ವಿಚಾರ? ಬೆಳಗ್ಗೆನೆ ಫಿಕ್ಸ್ ಆಗಿತ್ತ? ಇವತ್ತು ಬೆಳಗ್ಗೆ ರಾಜಣ್ಣ ಬಳಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೇಳ್ತಾರೆ. ಸಿಎಂ ಆಗಿ ಅವರು ಕರ್ತವ್ಯ ಮಾಡಿದ್ದಾರೆ. ಏನಯ್ಯ ಅದು, ಏನು ಹೇಳಿಕೆ ಕೊಟ್ಟಿದ್ದೀಯಾ ಅಂತ ಹೇಳಿ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಆ ರೀತಿ ಏನು ಹೇಳಿಲ್ಲ ಅಂತ ಹೇಳಿ KN ರಾಜಣ್ಣ ಅವರು ಸಿಎಂಗೆ ಸ್ಪಷ್ಟನೆಯನ್ನ ಕೊಡ್ತಾರೆ. ತಪ್ಪು ಹೇಳಿಕೆ ಕೊಟ್ಟಿಲ್ಲ, ಆದ್ರೂ ಮುಜುಗರ ಆದಲ್ಲಿ ನನ್ನ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಮುಜುಗರ ಆದಲ್ಲಿ ಹೇಳಿ ಅಂತ ಹೇಳಿರ್ತಾರೆ. ನಂಗೇನೋ ಗೊತ್ತಿಲ್ಲಪ್ಪ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳು. ಇದಾಗಿ ಕೆಲವೇ ಗಂಟೆಗಳಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ರಾಜಣ್ಣ. ಗ್ಯಾರಂಟಿ ನ್ಯೂಸ್ನಲ್ಲಿ ರಾಜಣ್ಣ ರಾಜೀನಾಮೆ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದು. ಕಾಂಗ್ರೆಸ್ನಲ್ಲಿ ಯಾವ ನಾಯಕ ಏನೇ ಮಾತಾಡಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ತಪ್ಪು ಹೇಳಿಕೆ ಕೊಟ್ಟರು ಕೂಡ ಅಷ್ಟೇ, ಸರಿಯಾದಂತ ಹೇಳಿಕೆಯನ್ನ ಕೊಟ್ಟರು ಕೂಡ ಅಷ್ಟೇ, ಸ್ಪಷ್ಟನೆಯನ್ನ ಕೊಡಬೇಕು. ಅದೇ ರೀತಿಯಾಗಿ ಈ ಹೇಳಿಕೆ ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಒಂಥರ ಮುಖಕ್ಕೆ ರಾಚಿಬಿಟ್ಟಿತ್ತು. ದೊಡ್ಡ ಒಂಥರ ಮುಜುಗರದ ಹೇಳಿಕೆ ಇದು. ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ KN ರಾಜಣ್ಣ ಅವರು ಹೇಳ್ತಾರೆ, ಮತದಾರರ ಪಟ್ಟಿ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿನೇ ರೆಡಿ ಆಗಿತ್ತು ಅಂತ ಹೇಳಿ. ಇದರಿಂದ ಬಿಜೆಪಿಗೊಂದು ದೊಡ್ಡ ಅಸ್ತ್ರ, ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ, ಅವಮಾನ, ಮುಜುಗರ. ಇದರಿಂದ ಹೆಂಗಪ್ಪ ನಾವು ಈ ರೀತಿಯಾದಂತಹ ಹೋರಾಟವನ್ನ ಮಾಡೋದು? ಈಗ ಬಿಜೆಪಿಯವರು ಬೇರೆ ಬೇರೆ ಪಕ್ಷಗಳವರು ಹೇಳೋದಕ್ಕೆ ಶುರು ಮಾಡ್ತಾರೆ. KN ರಾಜಣ್ಣನೇ ಒಪ್ಕೊಂಡಿದ್ದಾರೆ, ನಿಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಪಟ್ಟಿ ಆಗಿತ್ತು, ಮತದಾರರ ಪಟ್ಟಿ ಆಗಿತ್ತು ಅಂತ ಹೇಳಿ. ನೀವ್ ಹೆಂಗೆ ಹೇಳ್ತೀರಾ ಅನ್ನೋ ನಿಟ್ಟಲ್ಲಿ ಒಂಥರ ಈಗ ಶುರುವಾಗ್ಬಿಡುತ್ತೆ ಅದು ಯುದ್ಧ. ಇದನ್ನೆಲ್ಲ ಎದುರಿಸೋದು ಹೇಗೆ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರ. ಹಾಗಾಗಿನೇ KN ರಾಜಣ್ಣ ಅವರ ತಲೆದಂಡ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು KN ರಾಜಣ್ಣ ಅವರನ್ನ ಕರೆಸ್ಕೊಂಡು ಏನಯ್ಯ ಅದು, ಏನು ಹೇಳಿಕೆ ಕೊಟ್ಟಿದೀಯಾ ಅಂತ ಕೇಳ್ತಾರೆ ಇವತ್ತು ಬೆಳಗ್ಗೆ. ಆಗ ನಾನೇನು ತಪ್ಪು ಹೇಳಿಕೆ ಕೊಟ್ಟಿಲ್ಲ, ಸರ್ಕಾರದಿಂದ ಏನಾದ್ರೂ, ಸರ್ಕಾರಕ್ಕೆ ನನ್ನ ಹೇಳಿಕೆಯಿಂದ ಏನಾದ್ರೂ ಮುಜುಗರ ಆಗಿದ್ರೆ ಹೇಳ್ಬಿಡಿ ಅಂದಿದ್ರಂತೆ KN ರಾಜಣ್ಣ ಅವರು ಸಿಎಂಗೆ. ನನ್ನಿಂದ ಸರ್ಕಾರಕ್ಕೆ, ಪಕ್ಷಕ್ಕೆ ಏನಾದ್ರೂ ಮುಜುಗರ ಆಗಿದ್ರೆ ಹೇಳ್ಬಿಡಿ ಅಂತ ಅಂದಿದ್ರಂತೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಉತ್ತರ ಏನಾಗಿತ್ತು ಗೊತ್ತಾ? ನಂದೇನೂ ಇಲ್ಲಪ್ಪ, ನಂದೇನೂ ಇಲ್ಲ. ಈ ವಿಚಾರದಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಫೈನಲ್ ಅಂತ ಹೇಳಿದ್ರಂತೆ ಮುಖ್ಯಮಂತ್ರಿಗಳು. ಅದಾದ ಕೆಲವೇ ಗಂಟೆಗಳಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ KN ರಾಜಣ್ಣ.